ಭಾರತ ಮತ್ತಷ್ಟು ಬಲಿಷ್ಠವಾಗುವ ನಿಟ್ಟಿನಲ್ಲಿ ಮಹತ್ವದ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಜಪಾನ್ನೊಂದಿಗೆ ಸ್ನೇಹವನ್ನ ಬೆಳೆಸುವ ಮೂಲಕ ಮಹತ್ತರ ಬದಲಾವಣೆಗೆ ಮುಂದಾಗಿದೆ. ಅದರಲ್ಲಿಯೂ ಕೂಡ ನರೇಂದ್ರ ಮೋದಿಯವರ ಮೇಕ್ ಇನ್ ಇಂಡಿಯಾ ಏನಿದೆ ಅದಕ್ಕೆ ಜಪಾನ್ನ ತಂತ್ರಜ್ಞಾನವನ್ನ ತರಲು ಮುಂದಾಗಿದೆ. ಆ ಮೂಲಕ ಭಾರತ ಮತ್ತು ಜಪಾನ್ನ ಬಾಂಧವ್ಯವನ್ನ ಮತ್ತಷ್ಟು ಹೆಚ್ಚಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ಈ ಎರಡೂ ದೇಶಗಳು ದೋಸ್ತಿಯಾದ್ರೆ ಭಾರತದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಜಪಾನ್ನಲ್ಲಿ ಆಗುವಂತಹ ಬದಲಾವಣೆಗಳೇನು, ಏಷ್ಯಾ ರಾಷ್ಟ್ರಗಳಲ್ಲಿ ಆಗುವಂತಹ ಬದಲಾವಣೆ ಏನು, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಭಾರತ ರಾಜತಾಂತ್ರಿಕ ವಿಚಾರಗಳಲ್ಲಿ ಇಂದು ದಾಪುಗಾಲನ್ನ ಇಡ್ತಾ ಇದೆ. ಆರ್ಥಿಕ ಅಭಿವೃದ್ಧಿಯಲ್ಲಿಯೂ ತನ್ನದೇ ಆದ ಸಾಧನೆಯನ್ನ ಮಾಡುತ್ತಾ ಹೊರಟಿದೆ. ಇಂತಹ ಭಾರತ ಇದೀಗ ಜಪಾನ್ನೊಂದಿಗೆ ಸ್ನೇಹ ಸಂಬಂಧವನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಹೆಜ್ಜೆಯನ್ನ ಇಡ್ತಾ ಇದೆ. ಹೌದು ಸ್ನೇಹಿತರೆ, ನಿಮಗೆ ಈಗಾಗಲೇ ಗೊತ್ತಿರುವಂತೆ ಜಪಾನ್ ಮತ್ತು ಭಾರತ ಉತ್ತಮ ಸ್ನೇಹ ರಾಷ್ಟ್ರಗಳೇ ಆಗಿದ್ರೂ ಕೂಡ ನಾವು ಬಯಸಿದಷ್ಟು ವ್ಯಾಪಾರ ವಹಿವಾಟು ಏನಿದೆ ಇದು ಜಪಾನ್ನೊಂದಿಗೆ ಆಗ್ತಿಲ್ಲ. ಜಪಾನ್ನ ತಂತ್ರಜ್ಞಾನ ಏನಿದೆ ಅಷ್ಟು ಭಾರತಕ್ಕೆ ಸಿಗ್ತಾ ಇಲ್ಲ. ಅದರಲ್ಲಿ ಒಂದು ರೀತಿಯ ಲಿಮಿಟನ್ನು ಇಟ್ಟುಕೊಳ್ಳುವಂಥ ಕೆಲಸವನ್ನು ಜಪಾನ್ ಮಾಡ್ತಾ ಇದೆ. ಆದರೆ ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ಭಾರತ ಮತ್ತು ಜಪಾನ್ನ ಸಂಬಂಧವನ್ನು ನೋಡೋದೇ ಆದರೆ ಉತ್ತಮವಾಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಸಪೋರ್ಟ್ ಮಾಡುವಂಥ ಕೆಲಸವನ್ನು ಜಪಾನ್ ಮಾಡಿದರೆ, ಜಪಾನನ್ನು ಸಪೋರ್ಟ್ ಮಾಡುವಂಥ ಕೆಲಸವನ್ನು ಭಾರತ ಮಾಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ಸ್ಥಾನ ಏನಿದೆ ಅದಕ್ಕೆ ಭಾರತ ಏನು ಹೆಜ್ಜೆಯನ್ನು ಇಡ್ತಾ ಇದೆ, ಇದಕ್ಕೆ ಜಪಾನ್ ಸಾಥನ್ನು ನೀಡ್ತಾ ಇದೆ. ಆದರೆ ನಮಗೆ ಈ ಸಾಥಿಗೆ ಒಂದು ರೀತಿ ಅಡ್ಡಿ ಆಗ್ತಿರೋದು ಚೀನಾ, ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಅದರಿಂದ ಅಂದರೆ ಈಗ ಜಪಾನ್ ಏನಾದರೂ ಭಾರತ ಮಾಡುತ್ತೆ ಅಂದರೆ ಸಪೋರ್ಟ್ ಮಾಡುತ್ತೆ, ಜಪಾನ್ ಏನಾದರೂ ಮಾಡುತ್ತೆ ಅಂದರೆ ಭಾರತ ಕೂಡ ಸಪೋರ್ಟ್ ಮಾಡುತ್ತೆ. ಒಟ್ಟಿನಲ್ಲಿ ಒಂದು ರೀತಿಯ ಉತ್ತಮ ಸ್ನೇಹ ರಾಷ್ಟ್ರಗಳೇ ಆಗಿವೆ. ಆದರೆ ಈ ತಂತ್ರಜ್ಞಾನದ ವಿಚಾರಕ್ಕೆ ಬಂದರೆ ಒಂದು ರೀತಿ ಮುನಿಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಯಾಕಂದರೆ ಜಪಾನ್ ಯಾವುದೇ ತಂತ್ರಜ್ಞಾನವನ್ನು ಯಾವುದೇ ದೇಶಕ್ಕೆ ಕೊಡೋದಿಲ್ಲ, ನಮ್ಮ ಭಾರತಕ್ಕೂ ಅಷ್ಟೇ. ಅಂದರೆ ನೀವು ಎಂಥ ಸಂಬಂಧವನ್ನೇ ಹೊಂದಿರಲಿ, ಜಪಾನ್ನ ತಂತ್ರಜ್ಞಾನ ಇದೆ ಅದನ್ನು ಅಷ್ಟು ಸುಲಭಕ್ಕೆ ಕೊಡೋದಿಲ್ಲ. ಆದರೆ ಇದೀಗ ಆ ತಂತ್ರಜ್ಞಾನವನ್ನು ತರುವಂಥ ಕೆಲಸವನ್ನು ಇದೀಗ ಭಾರತ ಮಾಡಲು ಮುಂದಾಗಿದೆ. ಅದೇ ಕಾರಣಕ್ಕೆ ಇದೀಗ ಭಾರತ ಮತ್ತು ಜಪಾನ್ ನಡುವಿನ ಬಾಂಧವ್ಯ ಹೆಚ್ಚಿಸುವ ಸಲುವಾಗಿ ಎರಡೂ ದೇಶಗಳು ಪಣವನ್ನು ತೊಟ್ಟಿವೆ. ಇನ್ನು ನಮ್ಮ ವಿದೇಶಾಂಗ ಸಚಿವರಾದ ಜೈಶಂಕರ್ ಇದೀಗ ಜಪಾನ್ ಪ್ರವಾಸವನ್ನು ಕೈಗೊಂಡಿದ್ದು ಮತ್ತಷ್ಟು ಭರವಸೆ ಮೂಡಿಸಿದೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಜೈಶಂಕರ್, ಜಪಾನ್ ಮತ್ತು ಭಾರತ ಒಂದು ರೀತಿ ನೈಸರ್ಗಿಕ ಮಿತ್ರ ರಾಷ್ಟ್ರಗಳು ಎಂದು ಹೇಳಿದ್ದಾರೆ. ಅದರ ಜೊತೆಯಲ್ಲಿಯೇ ಚೀನಾಗೆ ಠಾಂಗ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಚೀನಾದ ನಿರಂಕುಶತ್ವದ ವಿರುದ್ಧ ಜಪಾನ್ ಮತ್ತು ಭಾರತ ಕೈ ಜೋಡಿಸಲೇಬೇಕು, ನಾವುಗಳು ಮಿತ್ರ ರಾಷ್ಟ್ರಗಳಾಗಿದ್ದೇವೆ ಎನ್ನುವ ಮಾತನ್ನು ಮತ್ತೆ ಉಚ್ಚರಿಸಿದ್ದಾರೆ. ಇದಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ, ಅಮೆರಿಕ ಕೂಡ ನಮಗೆ ಸಾಥ್ ನೀಡುತ್ತೆ, ಆ ಕಾರಣದಿಂದ ಚೀನಾದ ಆಟ ಇನ್ನು ಮುಂದೆ ಏನು ನಡೆಯೋದಿಲ್ಲ ಎನ್ನುವಂಥ ಮಾತುಗಳನ್ನು ಕೂಡ ಹೇಳಿದೆ. ಅದಷ್ಟೇ ಅಲ್ಲದೆ ಇದಕ್ಕಾಗಿಯೇ ಕ್ವಾಡ್ ಕೂಡ ರಚನೆಯಾಗಿದೆ ಎನ್ನುವಂಥ ಮಾತನ್ನು ಕೂಡ ಜೈಶಂಕರ್ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಜಪಾನ್ಗೂ ಕೂಡ ಒಂದು ರೀತಿ ಟಕ್ಕರ್ ಕೊಡುವಂಥದ್ದು ಅಥವಾ ಕಿವಿ ಹಿಂಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ಅದೇನಪ್ಪ ಅಂತಹದ್ದು ಅಂದರೆ, ಈ ಜಪಾನ್ಗೆ ಒಂದು ಮಾತನ್ನು ಹೇಳಿದ್ದೆ ಸ್ನೇಹಿತರೆ, ಏನಂದರೆ ನೀವು ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾವುದೇ ದೇಶಕ್ಕೆ ಹಂಚಿಕೊಳ್ಳಿಲ್ಲ ಅಂದರೆ ಈ ಕ್ವಾಡ್ ದೇಶಗಳೇನಿವೆ ಅವುಗಳ ನಡುವಿನ ಸಂಬಂಧ ಅಷ್ಟು ಅಕ್ಯುರೇಟ್ ಆಗಿ ಇರೋದಿಲ್ಲ. ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧಕ್ಕೂ ಒಂದು ರೀತಿ ಬೆಂಕಿ ಬೀಳುವ ಸಾಧ್ಯತೆ ಇದೆ. ಆ ಕಾರಣದಿಂದ ನಿಮ್ಮ ತಂತ್ರಜ್ಞಾನವನ್ನು ನಮ್ಮ ದೇಶದೊಂದಿಗೆ ಹಂಚಿಕೊಳ್ಳಿ. ಆದರೆ ಸ್ನೇಹಿತರೆ, ಒಂದು ವಿಚಾರ, ಯಾಕೆ ಜಪಾನ್ ಇಲ್ಲಿ ಹಂಚಿಕೊಳ್ಳಲ್ಲ ಅಂದರೆ, ಜಪಾನ್ ಸದಾ ಮುಂದುವರಿದ ದೇಶಗಳೊಂದಿಗೆ ಒಂದು ರೀತಿ ಸಂಬಂಧವನ್ನು ಬಯಸಲು ಇಷ್ಟಪಡುತ್ತೆ. ಯಾಕಂದರೆ ನಿಮಗೆ ಗೊತ್ತಿರಬಹುದು, ತಂತ್ರಜ್ಞಾನದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು ಆರ್ಥಿಕತೆಯಲ್ಲಿ 3 ಮತ್ತು 4ನೇ ಸ್ಥಾನದಲ್ಲಿ ಏರಿಳಿತಗಳನ್ನು ಕಾಣ್ತಿರುವಂತಹ ಈ ದೇಶ ಅಭಿವೃದ್ಧಿ ಹೊಂದಿದ ದೇಶಗಳೊಂದಿಗೆ ಸಂಬಂಧವನ್ನು ಬೆಳೆಸುತ್ತೆ. ಅದಕ್ಕೆ ನಮ್ಮ ವಿದೇಶಾಂಗ ಸಚಿವರು ಒಂದು ಮಾತನ್ನು ಹೇಳಿದ್ದಾರೆ, ನೀವು ಈ ಹಿಂದೆ ನೋಡಿದ್ದ ಭಾರತ ಈಗಿಲ್ಲ, ಭಾರತ ಬದಲಾಗಿದೆ, ಭಾರತ ಬಲಿಷ್ಠವಾಗಿದೆ, ಈಗ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಎನ್ನುವುದನ್ನು ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ಜೈಶಂಕರ್ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಚೀನಾ ಮತ್ತು ರಷ್ಯಾಗಳು ಇದೀಗ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವ ಮೂಲಕ ಮತ್ತಷ್ಟು ರಕ್ಷಣಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇದೆ. ಅದೇ ಕಾರಣಕ್ಕೆ ನಾವು ಕೂಡ ಅಂದರೆ ಜಪಾನ್ ಮತ್ತು ಭಾರತ ಎರಡೂ ಕೂಡ ಸೇರಿ ಇದೀಗ ತಂತ್ರಜ್ಞಾನವನ್ನು ತಯಾರಿಸಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಜಪಾನ್ ಏನಿದೆ ಅದು ತಂತ್ರಜ್ಞಾನವನ್ನು ಕೊಟ್ಟರೆ ಒಳ್ಳೆಯದು ಎನ್ನುವಂಥ ಮಾತನ್ನು ಹೇಳಿದೆ. ಇದಷ್ಟೇ ಅಲ್ಲದೆ ಮತ್ತೊಂದು ಮಾತನ್ನು ಕೂಡ ಹೇಳಿದರು, ಈ ಹಿಂದೆ ಉಭಯಚರ ಶೋಧ ವಿಮಾನಗಳಿವೆ ಅವುಗಳನ್ನು ಖರೀದಿಸುವ ವಿಚಾರದಲ್ಲಿ ಜಪಾನ್ ಕೆಲವೊಂದು ಷರತ್ತುಗಳನ್ನು ವಿಧಿಸಿತು. ಆ ಕಾರಣದಿಂದ ಈ ಹಿಂದೆ ಹಿನ್ನಡೆಯಾಗಿತ್ತು, ಅದು ಮತ್ತೆ ರಿಪೀಟ್ ಆಗಬಾರದು ಎನ್ನುವಂಥದ್ದನ್ನು ಕೂಡ ಹೇಳಿದೆ. ಇಷ್ಟಾದರೂ ಕೂಡ ಭಾರತ ಜಪಾನ್ನ ತಂತ್ರಜ್ಞಾನ ವರ್ಗಾವಣೆ ಮೂಲಕ ಭಾರತದಲ್ಲಿ ಭಾರತೀಯ ನೌಕಾಪಡೆಗೆ ಬೇಕಿರುವಂತಹ ಯೂನಿಕಾರ್ನ್ ಆಂಟೆನಾಗಳು ಮತ್ತು ಲಿಥಿಯಂ ಅಯಾನ್ ಬ್ಯಾಟರಿ ಆಧಾರಿತ ಜಲಾಂತರ್ಗಾಮಿಗಳನ್ನು ತಯಾರಿಸಲು ಆಸಕ್ತಿಯನ್ನು ಹೊಂದಿದೆ. ಇದನ್ನು ಜಪಾನ್ ತಂತ್ರಜ್ಞಾನದಿಂದಲೇ
ಮಾಡಬೇಕು ಎನ್ನುವಂಥದ್ದು ಭಾರತದ ಆಸೆಯಾಗಿದೆ. ಇನ್ನು ಸ್ನೇಹಿತರೆ, ಒಟ್ಟಾರೆಯಾಗಿ ಇದೀಗ ಭಾರತ ಏನಿದೆ, ಭಾರತ ಜಪಾನ್ನೊಂದಿಗೆ ಸಂಬಂಧವನ್ನ ಬಯಸಲು ಇಷ್ಟಪಡ್ತಾ ಇದೆ. ಜಪಾನ್ ಇಷ್ಟು ದಿನ ಭಾರತದೊಂದಿಗೆ ಅಷ್ಟು ಅಂದ್ರೆ ಉತ್ತಮ ಸ್ನೇಹವನ್ನ ಹೊಂದಿದ್ರು ಕೂಡ ತಂತ್ರಜ್ಞಾನವನ್ನ ಕೊಡೋದು ಇಂದು ಮುಂದೆ ನೋಡ್ತಾ ಇತ್ತು. ಆದರೆ ಇದೀಗ ಭಾರತ ಬದಲಾಗಿದೆ. ಭಾರತದಲ್ಲಿಯೂ ತಂತ್ರಜ್ಞಾನ ಹೆಚ್ಚಿದೆ. ಇಡೀ ವಿಶ್ವವೇ ಇದೀಗ ಭಾರತದ ಕಣ್ಣನ್ನು ಹಾಯಿಸುವ ಮೂಲಕ ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ ಇರುವಂಥ ಕೆಲಸವನ್ನು ಮಾಡ್ತಿವೆ. ಅದೇ ಕಾರಣಕ್ಕೆ ಇದೀಗ ಜಪಾನ್ ಕೂಡ ನಮ್ಮೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬಹುದು, ಉತ್ತಮವಾದ ತಂತ್ರಜ್ಞಾನವನ್ನು ಕೂಡ ಹಂಚಿಕೊಳ್ಳುವ ಸಾಧ್ಯತೆ ಇದೆ. ಇವೆರಡೂ ದೇಶಗಳು ತಂತ್ರಜ್ಞಾನವನ್ನು ಹಂಚಿಕೊಂಡಿದ್ದೆ ಆದರೆ ಏನು ಈ ವಿಶ್ವದ ದೊಡ್ಡ ನಂತರ ಸ್ಥಾನದಲ್ಲಿರುವಂತಹ ಚೀನಾ ಏನಿದೆ ಅದಕ್ಕೆ ಟಕ್ಕರನ್ನು ಕೊಡಬಹುದು. ಇವು ಎರಡೂ ದೇಶಗಳು ಒಂದಾದರೆ ಕೇವಲ ತಂತ್ರಜ್ಞಾನ, ಆರ್ಥಿಕತೆ ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ಈ ಭೌಗೋಳಿಕ ವಿಭಾಗ ಏನಿದೆ ಅಲ್ಲೂ ಕೂಡ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.